ನೀನು ಏನ್ ತಿಳ್ಕೊಂಡಿದ್ಯಾ? ಗಾಂಜಾ ಕೇಸು, ಕೊಲೆ ಕೇಸು, ಕಳ್ಬಟ್ಟಿ ಕೇಸ್ ಅಂತ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದೆಯಾ? ಮೊದ್ಲು FIR ನ ಹರಿದು ಬಿಸಾಕು. ವೈಕುಂಠನ್ ಕೇಸ್ ನ ಕ್ಲೋಸ್ ಮಾಡಿ ಅವ್ರನ್ನೆಲ್ಲ ರಿಲೀಸ್ ಮಾಡು. ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಪೇಪರ್ ನಲ್ಲಿ ಬರ್ ಸೈನ್ ಹಾಕೊಡು, ರಿಲೀಸ್ ಮಾಡ್ತೀನಿ. ನಾನು ಬರ್ಕೊಡ್ಬೇಕಾ? ಕಳ್ಳಬಟ್ಟಿ ಕೇಸ್ ಅಂತ ಹಾಕಿದ್ಯಲ್ಲ, ತಯಾರ್ಸೋಕೆ ಇದೇನು ಹಳ್ಳಿ? ಏನ್ ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿನ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ? ಕಳ್ಬಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೆ ಕೇರಿ ಆದ್ರೆ ಎಲ್ ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಏನ್ ಕಳ್ಬಟ್ಟಿ ಸಿಟಿ ನಡೀತಾನೆ ಡಬ್ಬಗಳು ಬಂದು ಬಿದ್ದಿದಾವ ಇಲ್ಲಿ, ಅಥವಾ ನೀನ್ ತಯಾರಿಸ್ಬಿಟ್ಟು ಕೂಡ್ಸಿಟ್ಟಿದ್ದೆ ಇಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾನೆ? ಗೊತ್ತಾನೆ. ಅರೆಸ್ಟ್ ಮಾಡಕ್ಕಿಂತ ಮುಂಚೆ ರಿಲೀಸ್ ಮಾಡುವಂತ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನೋ? ತಪ್ಪು ಮಾಡಿದವರಿಗೆ ನಾಳೆ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಮೀಟಿ ಬೇಕು. ಧಾರವಾಡ ಜಿಲ್ಲೆಯಲ್ಲಿ ಯಾವ್ದೋ ಕುಗ್ರಾಮದಲ್ಲಿ ಡಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ SI ಆಗಿ ಆಯ್ಕೊಡ್ತಿದ್ದ ನೀನು ನನಗೆ ಎದುರು ಓದಿಸ್ತೀಯ? ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರ್ ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಇಲ್ಲ ಕಾವೇರಿನ ಪೈಪ್ ನಲ್ಲಿ ಎತ್ಕೊಂಬಂದ್ ಅದಕ್ಕೆ ಕ್ಲೋರಿನ್ ಹಾಕೊಂಡು ಸ್ನಾನ ಮಾಡೋ ನೀನಾಗಿರ್ಬೋದು. ಇಬ್ರಿಗೂ ಕೊಟ್ಟಿರೋದು ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆ ಹಿಡ್ಕೊಂಡು ಓಡಾಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮ್ ನಾನಲ್ಲ, ಅದಕ್ಕೆ AC ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ವ್ಯತ್ಯಾಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನೀನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಮಾಡ್ಕೋವಾಗ 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರೊಫೆಷನಲ್ ಸ್ಟೋರ್, 5 ಲಕ್ಷದ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಡ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ್ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಶುಕಾಗಿ ಅವನಾರ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದ್ಬಿಡ್ತೀನಿ.